ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಗೀರಾ ಮೂವಿ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿದೆ, ಈಗಲೇ ಹೋಗಿ ನೋಡಿ ಅಂತ ಹೇಳ್ತಾ ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಆಫ್ ಟುಡೇಸ್ ಕಂಟೆಂಟ್. ನಿನ್ನೆ ಏನು ನಡೀತು ಬಿಗ್ ಬಾಸ್ ಮನೆಯಲ್ಲಿ? ಫಸ್ಟ್ ಆಫ್ ಆಲ್ ನಿನ್ನೆ ದಿನ ಸ್ಟಾರ್ಟ್ ಆಯಿತು. ನಿನ್ನೆ ದಿನ ಸ್ಟಾರ್ಟ್ ಆಗಿದ್ದು ಅದಕ್ಕಿಂತ ಹಿಂದಿನ ದಿನನ ರೆಸ್ಯೂಮ್ ಮಾಡಿದ್ರು. ನಿನ್ನೆ 2 ಟಾಸ್ಕ್ ನಡೀತು. ಒಂದು ಟಾಸ್ಕ್ ಬಂದು ವಾಟ್ ವಿಲ್ ಕಾಲ್ ದಟ್ ಆ್ಯಸ್ ಯಾವ ಟಾಸ್ಕ್ ಗುರು? ಫಸ್ಟ್ ಟಾಸ್ಕ್ ಅನ್ನೋಕ್ಕಿಂತ ಮುಂಚೆ ಫಸ್ಟ್ ಟೀಮ್ ಆಯಿತು. ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂದರೆ ಶಿಶಿರ್ ಅವರು, ಭವ್ಯ ಅವರು, ತ್ರಿವಿಕ್ರಮ್ ಅವರು, ಮತ್ತು ಇನ್ಯಾರಿದ್ದಾರೆ, ಐಶ್ವರ್ಯ ಅವರು, ಮೋಕ್ಷಿತ್ ಅವರು ಒಂದು ಟೀಮಲ್ಲಿದ್ದಾರೆ, ಮತ್ತು ಸುರೇಶ್ ಅಣ್ಣ. ಇನ್ನೊಂದು ಟೀಮಲ್ಲಿ ಚೈತ್ರ ಅವರು, ಶೋಭಾ ಅವರು, ರಂಜಿತ್ ಅವರು, ಮಂಜಣ್ಣ, ಗೌತಮಿ, ಹನುಮಂತು, ಧನರಾಜ್, ಇಷ್ಟು ಜನ ಇನ್ನೊಂದು ಟೀಮಲ್ಲಿದ್ದಾರೆ. ನಿಮಗೆ ಯಾವ ಟೀಮ್ ವಿನ್ ಆಗಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟು ಫಸ್ಟ್ ಟಾಸ್ಕ್ ಕಂಡಕ್ಟ್ ಮಾಡಿದ್ರು. ಅದೇನಂದರೆ ಟವರ್ ಕಟ್ಟೋದು. ಅಂದರೆ ಎಲ್ಲರೂ ಅವರ ಟೀಮ್ ಲೀಡರ್ನ ಪಲ್ಲಕ್ಕಿ ಥರ ಎತ್ಕೊಂಡೋಗಿ ಆ ಬ್ರಿಕ್ಸ್ನ ತೊಗೊಂಬಂದು ಟವರ್ ಕಟ್ಟಬೇಕು. ಅದರಲ್ಲಿ ಬಂದು ಭವ್ಯ ಟೀಮ್ ವಿನ್ ಆದರು. ಆ ಟಾಸ್ಕ್ ಮುಗೀತು. ಆ ಟಾಸ್ಕಲ್ಲಿ ಅಂಥ ಜಗಳ ಏನಾಗಿಲ್ಲ, ಜಗಳ ಆಗಬೇಕಿತ್ತು. ಐಶ್ವರ್ಯ ಅವರು 5 ಸೆಕೆಂಡ್ ಸ್ಟಾಪ್ ಮಾಡಿದ್ರು. ಅದು ಏನಂತ ನನಗೂ ಕ್ಲಾರಿಟಿ ಇಲ್ಲ. ಅದು ಏನಾಯಿತು ಅಂತ ನಿಮಗೆ ಗೊತ್ತಿದ್ದರೆ ನೀವಾದರೂ ತಿಳಿಸಿ. ನನಗಂತೂ 0% ಕ್ಲಾರಿಟಿ ಇದೆ ಆ ವಿಷಯದ ಬಗ್ಗೆ. ಅದಾದ ಮೇಲೆ ನೆಕ್ಸ್ಟ್ ಏನಾಯಿತು ಅಂತ ನನ್ನ ಕೇಳೋದಾದರೆ, ನೆಕ್ಸ್ಟ್ ಡೇ ರೆಸ್ಯೂಮ್ ಆಯಿತು, ಸಾಂಗ್ಸ್ ಎಲ್ಲ ಆಡಿದ್ರು, ಫುಲ್ಲು ಡಿಕ್ಚಿಗೆ ಆಯಿತು. ನೆಕ್ಸ್ಟ್ ಬರೋದು ಭವ್ಯ, ಇದು ಯಾರು ಗುರು ಅವರು, ಚೈತ್ರ ಅವರು ಐಶ್ವರ್ಯ ಅವ್ರ ಹತ್ರ ದುಡ್ಡು ಹೊಡೆದ್ಬಿಡ್ತಾರೆ. ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಆ ಥರ ಅದು ಬುದ್ಧಿವಂತಿಕೆ ಅಂತ ಹೇಳ್ಬೋದು. ಚೈತ್ರ ಅವರು ಎಮೋಷ್ನಲಿ ಹೊಡೆದ್ರು ದುಡ್ಡನ್ನ. ಅದು ಮುಗೀತು. ನೆಕ್ಸ್ಟ್ ಏನಾಯಿತು ಅಂದರೆ, ನಮ್ಮ ರಂಜಿತ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ನಾನು ಮತ್ತು ತ್ರಿವಿಕ್ರಮ್ ಇದ್ದರೆ ಆ ಟೀಮ್ ಗೆದ್ದಂಗೆ ಅಂತ ಈ ಸ್ಟೇಟ್ಮೆಂಟ್ ಬರುತ್ತೆ. ಈ ಸ್ಟೇಟ್ಮೆಂಟ್ ಬಂದ ನಂತರ ಅವರು ಮಂಜಣ್ಣವ್ರು ಬಂದು ಹೇಳ್ತಾರೆ, ನೀವು ಒಂದೇ ಟೀಮಲ್ಲಿ ಆಡಬೇಕಾಗಿತ್ತು, ಏನಕ್ಕೆ ನಾನು ಟೀಮಿಗೆ ಬಂದೆ ಅಂತ ಅಲ್ಲಿ ಜಗಳ ಸ್ಟಾರ್ಟ್ ಮಾಡ್ತಾರೆ. ಯಾರು? ರಜತ್ ಮತ್ತು ಮಂಜಣ್ಣ. ಅವ್ರದ್ದೆಲ್ಲ ಏನು ಕಾಮಿಡಿ ಜಗಳ ಅನಿಸುತ್ತೆ ಗುರು. ನನಗೆ ಯಾಕೋ ಆ ಟೀಮ್ ಒಡೆದೋಗಿದೆ ಅಂತ ಅಂದ್ಕೋಬೇಕು, ಅಷ್ಟರಲ್ಲಿ ಸೊಕ್ಕ ಅಂತ ಒಂದಾಗ್ಬಿಡ್ತಾರೆ. ನೆಕ್ಸ್ಟು ಈ ವಿಷಯ ಬರೋದಾದರೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬರುತ್ತೆ. ಅದೇನೆಂದರೆ ಬಾಲ್ ಬರುತ್ತೆ, ಅದನ್ನು ತೊಗೊಂಡೋಗಿ ಇವ್ರಿಗೆ ಕೊಡಬೇಕು. ಯಾಕಂದರೆ ಯಾರು ಅವ್ರ ಇನ್ನೊಬ್ರು ಟೀಮ್ಮೇಟಿಗೆ ಕೊಡಬೇಕು, ಅವರು ಅದನ್ನು ಬ್ಯಾಸ್ಕೆಟ್ಬಾಲ್ ಥರ ಆಗಬೇಕು ಅಂತ. ಇದು ರೂಲು, ಓಕೆನಾ? ಇದರಲ್ಲಿ ಚೆನ್ನಾಗೇ ನಡೀತಾಯಿತ್ತು ಟಾಸ್ಕು. ಮಂಜಣ್ಣ ಅವ್ರು ಏನು ಮಾಡ್ತಾರೆ, ಬಾಲ್ನ ತ್ರಿವಿಕ್ರಮ್ ಅವ್ರ ಕೈಯಲ್ಲಿರುತ್ತೆ ಬಾಲು, ಮಂಜಣ್ಣವ್ರು ಅದನ್ನು ಕಾಲಲ್ಲಿ ತೊಗೊಂಡು ಹೋಗ್ತಾರೆ. ಸೊ ಇವರೇನಂತ ಕನ್ಸಿಡರ್ ಮಾಡ್ತಾರೆ, ಅದು ಮಂಜಣ್ಣವ್ರ ಬಾಲು ಅಂತ ಕನ್ಸಿಡರ್ ಮಾಡಿ ಮಂಜಣ್ಣವರಲ್ಲಿ ಇಡ್ತಾರೆ. ಚೈತ್ರ ಅವ್ರ ವಾದ ಏನಾಗಿರುತ್ತೆ ಅಂದರೆ ಇಡೋದೇ ಬೇಡ ಅಂತ ಆಗಿರುತ್ತೆ. ನನ್ನ ಪ್ರಕಾರ ಕೈ ತ್ರಿವಿಕ್ರಮ್ ಅವ್ರ ಹತ್ರನೇ ಇದ್ದು, ಅವರೇ ಕೊನೆವರೆಗೂ ತಂದಿದ್ದು. ಸೊ ಅವ್ರದ್ದು ಇದು ಮಾಡಬೇಕಿತ್ತು ಅಂತ ನನ್ನ ಒಪಿನಿಯನ್ ಅಪ್ಪ, ನಿಮ್ಮದಲ್ಲ, ನನ್ನ ಒಪಿನಿಯನ್ ಇದು ಅಂತ ಹೇಳ್ತಾ, ಅದಕ್ಕೆ ಸುರೇಶ್ ಅವರು ಅದನ್ನು ವಾದ ಮಾಡ್ತಾಯಿದ್ರೆ, ಯಾರು ಗುರು ಅವ್ನು ರಂಜಿತ್ತು, ಏನು ಗುರು ಅದು ಮಾತುಗಳು? ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಯಾರೇ ಇದ್ದರು. ಅಲ್ಲಿ ಫ್ಯಾಮ್ಲಿ ಶೋ ಅದು, ಬಿಗ್ ಬಾಸು ಯಾರ್ಯಾರೋ ನೋಡೋ ಶೋ ಅಲ್ಲ ಅದು. ಸೊ ಸ್ವಲ್ಪ ತಲೆ ಇಟ್ಕೊಂಡು ಮಾತಾಡಬೇಕು. ಏನು ನನ್ನ ಮಗನೇ ಡ್ಯಾಶ್ ಅಂತ ಯೂಸ್ ಮಾಡೋದು ಶೋಭೆ ಥರಲ್ಲ. ಅದು ಬಂದು 2 ದಿವಸಕ್ಕೆ. ರೂಲ್ಸ್ ತಿಳ್ಕೊಂಡು ಬರಬೇಕು ಬಿಗ್ ಬಾಸ್ ಮನೆಗೆ ಬರೋಂಗಿದ್ರೆ. ಮಾತನ್ನ ಹಿಡಿತದಲ್ಲಿ ಇಕ್ಕೋಬೇಕು. ಅದನ್ನು ಹಂಗೆ ಮಾತಾಡ್ಬೋದಾಗಿತ್ತು, ಏನಕ್ಕೆ ಆ ವರ್ಡ್ಸ್ ಎಲ್ಲ ಯೂಸ್ ಮಾಡಬೇಕಿತ್ತು? ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಯಾರೇ ಆದರೂ ಫ್ಯಾಮ್ಲಿ ವಿಷಯಕ್ಕೆ ಹೋಗಬಾರ್ದು. ಬಿಗ್ ಬಾಸ್ ಮನೆ ಇರೋದು ಇವ್ರಿಗೆ ಫ್ಯಾಮ್ಲಿ ವಿಷಯಕ್ಕೆ ಏನಕ್ಕೆ ಹೋಗಬೇಕು ಅನ್ನೋ ನನ್ನ ಕ್ವೆಶನ್. ಸೊ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಮಾಡಿ, ಜೆನ್ಯೂನ್ ಒಪಿನಿಯನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನಗಂತೂ ಸರಿಯೇ ಆಗಿಲ್ಲ ನಿನ್ನೆ ಅವ್ರು ರಜತ್ ಅವ್ರು ಮಾತಾಡಿದ್ದು. ನನ್ನ ಒಪಿನಿಯನ್ ಪ್ರಕಾರ ಅವ್ರು ಇಷ್ಟೊತ್ತಿಗೆ ಆಚೆ ಇರಬೇಕಾಗಿತ್ತು. ರಜತ್ ಅವರು ಅಷ್ಟು ವಲ್ಗರ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ ಅಂದರೆ ಅವ್ರು ಹೆಂಗರು ಇದು ಮಾಡೋಕ್ಕಾಗುತ್ತೆ?
ಮಗ 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 ಅಂತ ಡ್ಯಾಶ್ 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 ಎಷ್ಟೊತ್ತು ಎಷ್ಟು ಸರಿ ಯೂಸ್ ಮಾಡಬೇಕು. ಸ್ವಲ್ಪ ತಲೆ ಉಪಯೋಗಿಸಿ ಮಾತಾಡಿ ರಂಜಿತ್ ಅವರೇ ಅಂತ ಹೇಳ್ತಾ ಆ ವಿಷಯನ ಅಲ್ಲಿಗೆ ಬಿಡ್ತೀನಿ. ಇವತ್ತು ಕೂಡ ಒಳ್ಳೆ ಕಂಟೆಂಟ್ ಇದೆ, ಚೆನ್ನಾಗಿರುತ್ತೆ ಇವತ್ತಿನ ಎಪಿಸೋಡ್ ಕೂಡ ಅಂತ ಹೇಳ್ತಾ, ಇವತ್ತೇನಾಗುತ್ತೆ ಅಂದರೆ ಇವತ್ತೇನೇನೋ ಹೊಸ ಟಾಸ್ಕ್ಗಳು ಕೊಟ್ಟಿದ್ದಾರೆ ಬಿಗ್ ಬಾಸ್. ಇವತ್ತೇ ಲಾಸ್ಟ್ ಅನಿಸುತ್ತೆ ಟಾಸ್ಕ್ ಡೇ. ಸೊ ಅಷ್ಟು ಹೇಳ್ತಾ ಇವತ್ತಿನ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬಿಂಗ್ ಈಸ್ ಫ್ರೀ, ಓಕೆನಾ? ಇಷ್ಟು ಹೇಳ್ತಾ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಬರೋವರೆಗೂ ಮಿಸ್ ಮಾಡ್ಕೊಳ್ಳಿ ನನ್ನ ಅಂತ ಹೇಳ್ತಾ ಬಾಯ್ ಬಾಯ್. ದಿಸ್ ಇಸ್ ಪ್ರಜ್ವಲ್ ಸೈನಿಂಗ್ ಆಫ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?